ಯಹೂ ನನ್ ಲವ್ ಸಕ್ಸಸ್ ಆತ್ರೋ. ಏ ಮಮ್ಮಿ ಎಲ್ಲಿದಿ ಬಾ, ಇಲ್ಲಿ ಜಲ್ದಿ ನಿಂಗೊಂದು ಗುಡ್ ನ್ಯೂಸ್ ಹೇಳ್ಬೇಕೆ. ಜಲ್ದಿ 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 ಬಾ. ರಾಮ್ ಧ್ವನಿ ಕೇಳ್ದಂಗ ಆಗಲ್ಲ. ಬಂದೆ ನೀವ ಊರಿಂತ್ರ ರಾಮ್ ಬಂದಿ? ಏ ಮಮ್ಮಿ ಆಳೆ ಚಿರಾತಿನಲ್ಲ, ನಿಂಗೊಂದು ಗುಡ್ ನ್ಯೂಸ್ ಹೇಳ್ಬೇಕು, ಬಾ ಜಲ್ದಿ ಬಾ. ಹೋಗ, ನಿನ್ ಮಗ ಏನೋ ಗುಡ್ ನ್ಯೂಸ್ ಹೇಳ್ಬೇಕಂತ ಖುಷಿಲಿ ತಿಲಾಡ್ತಿರ್ಬೇಕವ. ಹೋಗ, ನಾ ಬರ್ತೀನಿ, ಹೋಗಿ ನೀವು ಬಂದೆ. ಸರಿ ತಗೋರಿ, ರೆಡಿ ಆಗ್ರಿ, ಪಟ ಪಟ ಬರ್ರಿ. ನೀವು ಹೋಗೋಪ ಮೊದ್ಲು, ಹೋಗ. ಅವ್ನು ನೋಡಲಿ ಖುಷಿ ತೆಲಾಡತಾನ, ಮೊದ್ಲು ಕೇಳಿ ಹೋಗ. ಮೊದ್ಲು ಅವ್ನಿಗೆ ಓವರ್ ಎಕ್ಸೈಟೆಡ್ ಆಗ್ತದ, ಜಲ್ದಿ ಹೇಳ್ಬಿಡಕ. ಅವ್ನಿಗೆ ಸಮಾಧಾನ ಆಗಂಗಿಲ್ಲ ಅವ್ನಿಗೆ. ಹೇಳಪ್ಪ ಏನಾತಂತದ? ಮಮ್ಮಿ ಐ ಆಮ್ ಸೋ ಹ್ಯಾಪಿ. ಏ ಕೆಳಗಿಳಿಸು, ಸೋ ಹಂಗೆ ಕಿತ್ಕೊಂಡು ಬಿಳಿಸ್ಗಿಳಿಸಿ ಮತ್ತೆ ಇಳಿಸ ಕೆಳಗ. ಓಹೋ, ಏನೋ ಬಾರಿ ಖುಷಿ ಒಳಗದಾನ, ಮಮ್ಮಿಗೆ ಎತ್ಕೊಂಡು ತಿರ್ಸಾ ಬಿಟ್ಟಾನೆ. ಯಸ್ ಡ್ಯಾಡ್ ಐ ಆಮ್ ಸೋ ಹ್ಯಾಪಿ. ಲೇ ಕೆಳಗಿಳಿಸು, ಮಾತಾಡು. ಕೆಳಗಿಳಿಸು ಮತ್ತೆ ಬಿಳಿಸ್ಗಿಳಿಸಿ ಮೊದಲು ನನಗೆ ಕೆಳಗಿಳಿಸೋಪ. ಅದೇನು ಖುಷಿ ಅಂತ ಹೇಳಂತಿ, ಎದಕ್ಕೆ ಹ್ಯಾಪಿ ಇದೆ ಅಂತ ಹೇಳಂತಿ? ಮಮ್ಮಿ ನನ್ ಮೇಲೆ ನಂಬಿಕೆ ಇಲ್ಲ ನಿಂಗೆ, ಎದಕ್ಕೆ ಹೆದರಾತಿ ಅಷ್ಟೇ? ಬಾ, ನಿನ್ ಮೇಲೆ ನಂಬಿಕೆ ಐತಿ. ಅವ್ ನಂದು ವೇಟ್ ಮ್ಯಾಗ ನಂಬಿಕೆ ಇಲ್ಲ. ಇಳಿಸ್ ನಂಗೆ ಬಿಳಿಸ್ಗಿಳಿಸಿ ಮತ್ತೆ ನನಗೆ ಹೆದರಿಕೆ ಬಾಳ ಇಳಿಸಪ್ಪ. ನನಗೆ ಹೆದರಿಕೆ ಬಾಳ ಇಳಿಸಪ್ಪಿ. ಖುಷಿಯಪ್ಪ. ಡ್ಯಾಡ್ ನನಗೆ ಎತ್ಕೊಳಕ್ ಬರ್ಬೇಡಪ್ಪ, ಈಗ ಹೇಳ್ಬಿಡ್ತೀನಿ. ನನಗೆ ಮಾತ್ರ ಎತ್ಕೊಳಕ್ ಬರ್ಬೇಡ. ಏನಿದ್ರು ಅಲ್ಲಿಂತ್ರನೇ ಹೇಳು, ಎದಕ್ಕೆ ಅಷ್ಟು ಖುಷಿಯಾಗಿ ಏನಾಯ್ತು ಅಂತ ಹೇಳಿ. ತಡಿ, ಮೊದ್ಲು ಕುಂತು ಬಿಡ್ತೇನೆ ನಾನು. ಮೊದ್ಲು ಮ್ಯಾಗ ನಂಬಿಕೆ ಇಲ್ಲ ಹಂಗ. ನಿಮ್ಮ ಮಮ್ಮಿಗೆ ಎಬ್ಸ್ದಾಗ ಹಂಗೂ ಎಬ್ಸ್ಗಿದ್ದಿ ಮತ್ತೆ. ಹೇಳಪ್ಪ ಅಂತದ್ ಏನಾತಂತ ಎಷ್ಟು ಖುಷಿ ಅದಿ ಹೇಳ. ಅಂತ ಬಂದ ತಕ್ಷಣ ಫುಲ್ ಖುಷಿ ಒಳಗದಿ. ಮಮ್ಮಿ ನನ್ ಲವ್ ಸಕ್ಸಸ್ ಆಯ್ತು. ತ್ರಿವೇಣಿ ನನ್ ಲವ್ ನ ಎಕ್ಸೆಪ್ಟ್ ಮಾಡ್ಕೊಂಡ್ಲು. ಐ ಆಮ್ ಸೋ ಹ್ಯಾಪಿ. ಓ, ಅಂತ ಇದು ಪ್ರಪೋಸ್ ಮಾಡಿದೆ ಅಪ್ಪ? ಯಸ್ ಮಮ್ಮಿ, ಪ್ರಪೋಸ್ ಮಾಡಿದೆ. ಶಿ ಅಕ್ಸೆಪ್ಟೆಡ್. ಓ, ಅದಕ್ಕೇನ ಆಕಾಶದಲ್ಲಿ ತಿಲಾಡಾಡ್ತ ನನ್ನ ಮಗ. ಯಸ್ ಡ್ಯಾಡ್, ಶಿ ಇಸ್ ಮೈ ಎವ್ರಿಥಿಂಗ್ ನೌ. ಹುಡುಗಿ ಬಂದ ತಕ್ಷಣ ನಮ್ಮನ್ನ ಮರಿಬೇಡಪ್ಪ. ಏ ನಿಮ್ಮನ್ನ ಹೆಂಗ್ ಬರಕಾಗ್ತದಪ್ಪ? ಫಸ್ಟ್ ಪ್ರಿಯಾರಿಟಿ ನೀವ, ಆಮೇಲೆ ಸೆಕೆಂಡ್ ಪ್ರಿಯಾರಿಟಿ ಅಕ್ಕಿನ ಎಷ್ಟು ಪ್ರೀತಿ ಮಾಡ್ತೇನಲ್ಲ ಅದಕ್ಕಿಂತ ಹೆಚ್ಚು ನಿಮ್ಮನ್ನು ಪ್ರೀತಿ ಮಾಡ್ತೇನೆ. ಅದಕ್ಕಂದ್ರೆ ಫಸ್ಟ್ ನೀವು ನನಗೆ, ಆಮೇಲೆ ಅಕ್ಕಿ. ನನ್ನ ಹುಡ್ಸಿ ತಂದೆ ತಾಯಿ ನಾನು ಮತ್ತೆ ಬಿಡ್ತೀನ? ನೋ ವೇ, ಚಾನ್ಸೇ ಇಲ್ಲ. ಅಯ್ಯೋ, ನನ್ನ ಮುದ್ದಿನ ಮಗ ಎಷ್ಟು ಪ್ರೀತಿ ಇಟ್ಕೊಂಡೈತೆ ನಮ್ಮ ಮ್ಯಾಗ. ಅಷ್ಟೈತಲ್ಲಪ್ಪ, ಸಾಕ್ ಬಿಡು, ಇನ್ನೇನ್ ಬ್ಯಾಡ್ ನಮಗೆ. ಆದ್ರೂ ನಿನ್ ಲವ್ ಸಕ್ಸಸ್ ಆತಲ್ಲ, ನಮ್ಗೆ ಖುಷಿ ಆಯ್ತು. ಪಾರ್ಟಿ ಮಾಡಕ್ ತಗೋ ಇವತ್ತು. ಅಯ್ಯೋ, ಪ್ರಪೋಸ್ ಮಾಡ್ಬೇಕಾದ್ರೆ ಇಷ್ಟು ಹೆದರಿಕೆ ಬಂದಿತ್ತು ಪಪ್ಪ ನನಗೆ. ನಾ ಎಲ್ಲೋ ಎಕ್ಸೆಪ್ಟ್ ಮಾಡ್ಕೊಂತಾಳ ಇಲ್ಲ ಅನ್ಕೊಂಡಿದ್ದೆ. ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಿ, ಕುಂತು ಮಾತಾಡು. ಏನಾಯ್ತು, ಏನು ಎಂತ ಅಂತ ಹೇಳಿ. ನನಗೂ ಹಳ್ಳಿ ಬಗ್ಗೆ ಕೇಳಕ್ ಭಾಳ ಎಕ್ಸೈಟ್ಮೆಂಟ್ ಐತಿ. ಎಸ್ ಎಸ್, ಓಕೆ ಓಕೆ. ಇಲ್ಲಿ ಬಾರು, ಸೋಫಾ ಕಡೆ ಅಲ್ಲಿ ಕುಂತಿಯಲ್ಲ. ನಂಗೆ ಇಲ್ಲೇ ಕಂಫರ್ಟೇಬಲ್ ಐತಿ. ನೀವು ನನ್ನ ಹೆದರಿಕೆ ಕಡೆ ಕುಂತಿರಲ್ಲ, ಈಗ ನಂಗೆ ಮಾತಾಡಕ್ಕೆ ಕರೆಕ್ಟ್ ಅನಿಸ್ತೈತಿ. ನಾ ಈಗ ಮಾತಾಡ್ತೇನೆ. ಸರಿ ತಗೋ. ನಾ ಏನೋ ಹೇಳತ್ತಿದ್ದೆ ನಿಮ್ಗೆ, ಆಗಲೇ ಮರ್ಸ ಬಿಟ್ರಿ. ಪ್ರಪೋಸ್ ಮಾಡ್ಬೇಕಾದ್ರೆ ಹೆದರಿಕೆ ಬರತ್ತೆ ಅಂತ ಹೇಳತ್ತಿದ್ದೆಲ್ಲ, ಮುಂದುವರ್ಸಿಗದನ್ನು. ಹ್ಞೂ ಪಪ್ಪ, ನನಗೂ ಇಷ್ಟು ಹೆದರಿಕೆ ಬಂದಿತ್ತು. ನನಗೆ ಯಾವತ್ತೂ ಆ ಫೀಲ್ ಬಂದೇ ಇಲ್ಲ. ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಾದ್ರೆ ಇಷ್ಟು ಹೆದರಿಕೆ ಬರ್ತದೆ ಅಂತ ಹೇಳಿ ನಂಗೆ ಫಸ್ಟ್ ಟೈಮ್ ಅನ್ಸಿದ್ದ ಅವಾಗ. ಮತ್ತೆ ಪ್ರಪೋಸ್ ಮಾಡೋದಂದ್ರೆ ಸುಲಭದ ಮಾತಾ? ನಾನು ನಿಮ್ಮ ಮಮ್ಮಿ ಪ್ರಪೋಸ್ ಮಾಡಬೇಕಾದ್ರೆ ಅದೆಷ್ಟು ಹೆದ್ಕೊಂಡು ಹೋಗಿ ಪ್ರಪೋಸ್ ಮಾಡೇನೋ ಏನೋ ನಂಗೆ ಗೊತ್ತಿಲ್ಲ. ಯಪ್ಪ ಆಕೆ ಒಪ್ಕೊಂತಾಳೆ ಇಲ್ಲೋ ಅಂತ ಇಷ್ಟೇ ಹೆದರ್ಕೊಂಡು ನಾ ಹೋಗಿದ್ದೆ. ಏನೋ ನನ್ನ ಫ್ರೆಂಡ್ಸ್ ಫೋರ್ಸೇಬಲಿ ಮಾಡಿ ಕಳಿಸಿದ್ರು ಅಂತ ಹೇಳಿ ನಾವು ಹೋಗಿ ಪ್ರಪೋಸ್ ಮಾಡಿದೆ. ಪುಣ್ಯ, ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಲಿಕ್ಕಿ. ಹಂಗಂದ್ರೆ ಮಮ್ಮಿಗೂ ಲವ್ ಇತ್ತು ಅನಿಸ್ತೈತಿ ನಿಮ್ಮ ಮ್ಯಾಗ ಮೊದ್ಲು, ಅದಕ್ಕೆ ಒಪ್ಕೊಂಡಾರ ಅವ್ರೆ. ಹೌದಿಲ್ಲ ಮಮ್ಮಿ? ಇತ್ತು. ಆದ್ರೆ ಆಗಿನ ಕಾಲದೊಳಗೆ ಏನಪ್ಪ, ಹುಡುಗಿಯರು ಹೋಗಿ ಹುಡುಗರು ಏನು ಪ್ರಪೋಸ್ ಮಾಡೋದು ಇದ್ದಿಲ್ಲ. ಅವಾಗ ಹೆದರಿಕೆ ಬರ್ತಿತ್ತು ನಮ್ಗೆ ಹೋಗಿ ಪ್ರಪೋಸ್ ಮಾಡೋದು ಇದೆಲ್ಲ. ಮೊದ್ಲು ಮನೆ ಬಿಟ್ಟು ಹೊರಗೆ ಕಳ್ಸಕ್ಕೆ ನಾ ಯಾಕಂತಿದ್ರ, ಮತ್ತು ಇವೆಲ್ಲ ಮಾಡ್ಕೊಂಡು ಕುಂತೀವಿ ಅಂದ್ರೆ ದೊಡ್ಡ ಲಪಡ ಆಗ್ತಾವಂತೇಳಿ ನಾನು ಹೇಳ್ತಿದ್ದಿಲ್ಲ. ಮನಸ್ಸು ಹೋಗಿತ್ತು, ಲವ್ ಹೇಳ್ಬೇಕು ಅನಿಸ್ತಿತ್ತು. ಆದರೆ ಮನೆಯವ್ರ ಹೆದರಿಕೆಗೆ ನಾನು ಬೇಡ ಸುಮ್ಮನೆ. ಮತ್ತು ಅದೊಂದು ಅನಿಸ್ತಿತ್ತು. ಮತ್ತು ಇನ್ನೊಂದು, ನಿಮ್ಮಪ್ಪ ನನಗೆ ಲವ್ ಮಾಡ್ತಾನೆ ಇಲ್ಲೋ, ನಾನು ಹೋಗಿ ಸುಮ್ಮನೆ ಹೋಗಿ ಪ್ರಪೋಸ್ ಮಾಡ್ಬೇಕು, ಅವ್ನು ಎಕ್ಸೆಪ್ಟ್ ಮಾಡ್ಕೋ ಇಲ್ಲ ಅಂತಂದ್ರೆ ನನಗೂ ಬೇಜಾರಾಗ್ತೈತಿ. ಸುಮ್ಮನೆ ಮರೆದು ಹೋಗೋದಂಗೆ ಆಗ್ತಿತ್ತಲ್ಲ ಅಂತೇಳಿ ಸುಮ್ಮನಾಗಿದ್ದೆ. ಮತ್ತು ನಿಮ್ಮಪ್ಪನೇ ಒಂದಿನ ಬಂದು ಪ್ರಪೋಸ್ ಮಾಡಿದ. ಚಲೋ ಆತು ಬಿಡ ಅಂತ ಹೇಳಿ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟೆ. ಅದ ಸಿಚುವೇಶನ್ ಅವಾಗ ಹೆಂಗಾತಂದ್ರೆ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ, ಹಂಗೆ ಆಗ್ಬಿಡ್ತದೆ. ಮಸ್ತ್. ಆಗಿನ ಕಾಲದೊಳಗತ್ತೆ ಈಗಿನ ಕಾಲ ಅಲ್ಲಪ್ಪ. ಆಗ ನಾವು ಮಾತಾಡ್ಬೇಕಂದ್ರೆ ಭಾಳ ಕಷ್ಟ ಇತ್ತು. ಈಗೇನೋ ನಿಮಗೆ ಫೋನ್ ಅದಾವು, ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು. ಅದು ನಮಗೆ ಆಗಿನ ಕಾಲದ ಫೋನೇ ಇಲ್ಲ. ಏನು ಮಾಡ್ಬೇಕು? ಬಂದ್ರೆ ಕಾಲೇಜ್ ಬಂದಾಗ ಮೀಟ್ ಆಗೋದು, ಇಲ್ಲ ಅಂತಂದ್ರೆ ಇಲ್ಲ. ಯಾಕಂದ್ರೆ ಇವ್ರ ಮನೆಗೆ ಭಾಳ ಸ್ಟ್ರಿಕ್ಟ್, ಹೊರಗೆ ಬಿಡ್ತಿದ್ದಿಲ್ಲ ಈಕಿಗೆ. ಕಾಲೇಜ್ಗೆ ಅಷ್ಟೇ ಬಿಡ್ತಿದ್ದೆ ಈಕಿಗೆ, ಹೊರಗೆ ಮತ್ತೆ ಅದಕ್ಕೂ ಬಿಡ್ತಿದ್ದೇ ಇಲ್ಲ. ಈಕಿನ ಸಂಬಂಧ ಕಾಯ್ಬೇಕಾಗ್ತಿತ್ತು. ನಾನು ಇವತ್ತು ಭೇಟಿಯಾದ್ರೆ ಮತ್ತೆ ನಾಳೆ ಬೆಳಗ್ಗೆನ ಭೇಟಿ ಆಗೋದು ನಾವು. ಅಯ್ಯೋ ದೇವ್ರೆ, ಹಂಗಂದ್ರೆ ಭಾಳ ಕಷ್ಟ ಆಗ್ತಿತ್ತಲ್ಲ ನಿಮಗೆ? ಏನ್ ಕೇಳಿ ನೀನು ನಮ್ಮ ಕಷ್ಟ ಬ್ಯಾಡ್ ಬಿಡೋದು. ನಿಮ್ಮಪ್ಪ ನಂಗೆ ನೋಡ್ಬೇಕಂತೇಳಿ ನಮ್ಮ ಮನೆ ಕಡೆ ಬರೋರ. ನಮ್ಮ ಮನೆಯಾಗಂತೂ ನನಗೆ ಹೊರಗೆ ಬಿಡ್ತಿದ್ದಿಲ್ಲ. ನಾನು ಅರ್ಬಿ ಒಳಗೆ ಅಥವಾ ಬಾಣದಿಗೆ ಬರೋಣ ಅಂತಂದ್ರೆ ಎಲ್ಲ ಕೆಲಸ ನಮ್ಮ ಮಮ್ಮಿನ ಮಾಡಿಬಿಡ್ತಿದ್ರೆ. ಮತ್ತೆ ನಿಮ್ಮಪ್ಪ ಬಂದು ಕಾಯ್ಕೊಂಡು ನಿಂತಿದ್ದಾಳೆ. ನನಗೆ ಹೆದರಿಕೆ, ಯಾರು ನೋಡಿದ್ದಾರೋ ಏನೋ ಯಪ್ಪ ಅಂತೇಳಿ. ಎದಿ ಒಳಗೆ ಎಷ್ಟು ಕುಟು ಅಂತಿತ್ತು ನನಗೆ. ನಿಮ್ಮಪ್ಪ ಬ್ಯಾಡ್ ಅಂತಂದ್ರು ಬಂದು ನಿಂತು ಬಿಡ್ತಿದ್ದಪ್ಪ ಅಲ್ಲಿ ಮನೆ ಕಡೆ. ನನಗರ ಪಪ್ಪ ನೋಡ್ತಿದ್ದಾರೋ ಏನೋ, ಮಮ್ಮಿ ನೋಡ್ಬಿಡ್ತಾರೋ ಏನೋ, ನನ್ನ ತಮ್ಮ ನೋಡ್ಬಿಡ್ತಾರೋ ಏನೋ ಅಂತ ಹೆದರಿಕೆ ಹತ್ಬಿಟ್ಟಿತ್ತು ನನಗೆ. ನಿಮ್ಮಪ್ಪ ಹೋಗೋದ್ರೆ ಹೋಗ್ತಿಲ್ಲ, ನಿಂತು ಬಿಡ್ತಿದ್ದ. ನೀನು ನೋಡ್ಬೇಕನ್ಸ ಆಯ್ತು ನನಗೆ, ಅದಕ್ಕೆ ನಾನು ನಿಮ್ಮ ಕಡೆ ಬರ್ತೀನಿ. ನೋಡ್ಬೇಕು ಅನ್ಸಿತ್ತು ನನಗೆ, ಅದಕ್ಕೆ ನಿಮ್ಮ ಕಡೆ ಬರ್ತೀನಿ ಅಂತೇಳಿ ಹಚ್ಚಿ ಬಿಡ್ತಿದ್ದ ಹಂಗೆ. ಅಯ್ಯೋ ದೇವ್ರೇ, ಆಗಿನ ಕಷ್ಟಗಳು ಬ್ಯಾಡ್ ಬಿಡವೆಲ್ಲ. ಹೌದು, ಮತ್ತೆ ನನಗೆ ಯಾಕೇನದು ಪದೇ ಪದೇ ನೋಡ್ಬೇಕು ಮಾತಾಡಿಸ್ಬೇಕು ಅನಿಸ್ತಾನೆ ಇರ್ತಿತ್ತದು. ಅದೇನಪ್ಪ ಅದು ಲವ್ ಒಳಗೆ ಬಿದ್ರೆ ನನಗಂತೂ ಒಟ್ಟ ಬಿಟ್ಟಿರಕ್ಕಾಗ್ತಿದ್ದಿಲ್ಲ. ಒಟ್ಟಕ್ಕೆ ನೋಡ್ಬೇಕು ನಾನು, ಹಂಗಂದ್ರೆ ನಂಗೆ ಸಮಾಧಾನ ಆಗ್ತಿತ್ತು. ಮಾತಾಡ್ಬೇಕು ಹಂಗಂದ್ರೆ ಸಮಾಧಾನ ಆಗ್ತಿತ್ತು. ಮತ್ತೆ ಅಂಗಡಿ ನೆಪ ಮಾಡ್ಕೊಂಡು ನಮ್ಮ ತಮ್ಮನ ಕರ್ಕೊಂಡು ಹೋಗ್ತಿದ್ದೆ ಅಂಗಡಿ ಮಠ. ಅಲ್ಲಿ ಬರ್ತಿದ್ದ ಹಿಂದೆ ಫಾಲೋ ಮಾಡ್ಕೊಂಡು. ಆಮೇಲೆ ಅಂಗಡಿ ಕಡೆ ನಿಂತು ಹಂಗೆ ಕಣ್ಣು ಸಣ್ಣಿಲ್ಲೇ ಮಾತಾಡ್ತಿದ್ವಿ.
ಅಯ್ಯೋ ಮತ್ತೆ ಅದಕ್ಕೆ ತಮ್ಮ ಒಂದಿರ್ತಿದ್ನಲ್ಲ ಜೊತೆಗೆ ಮತ್ತೆ ಅವ್ನು ನೋಡಿದ್ದಾನಂತೆ ಕಣ್ಸಲ್ಲಿ ಮಾತಾಡೋದು ನಗೋದು ಹೋಗೋದು ಅಷ್ಟೇ ಡೈಲಿ ಬರೋದು ಅಂಗಡಿ ಕಡೆ ನಿಂದ್ರೋದು ನೋಡೋದು ನಗೋದು ಹೋಗೋದು ಮತ್ತೆ ಬಿಟ್ಟರೆ ಕಾಲೇಜ್ ಹೋಗಿ ಮಾತಾಡ್ಕೊಂಡು ಕುಂದಿರ್ತಿದ್ವಿ ಅಷ್ಟೇ. ಮತ್ತು ಆಮೇಲೆ ಕಾಲೇಜ್ ಮುಗೀತಾ, ಕಾಲೇಜ್ ಮುಗಿದ್ಮೇಲೆ ನಾನು ಕೆಲ್ಸಕ್ಕೆ ಸೇರಿದೆ. ಈಗ ಕೆಲಸ ಕಳಿಸ್ತಿಲ್ಲ ಅವ್ರ ಮನ್ಯಾಗ. ಈಗ ಹುಡುಗರು ಹುಡುಕಾತಿದ್ರೆ ಅನೇಕಿಗೆ. ಆಮೇಲೆ ಒಂದಿನ ನಾನು ಬಂದು ಭೇಟಿ ಆಗಿದ್ದೆ, ಅವ್ರ ಮನ್ಯಾಗ ನೋಡ್ಬಿಟ್ಟಿದ್ರು, ಎಲ್ಲರೂ ನೋಡ್ಬಿಟ್ಟಿದ್ರು. ಅದಕ್ಕೆ ನಾವು ಏನು ಮಾಡಿದ್ವಿ, ಈಗ ಕರ್ಕೊಂಡು ಹೋಗಿ ದರ ಹೇಳ್ಕೊಂಡು ಹೋಗಿ ಅವರಪ್ಪ ನಾಲ್ಕು ಹೊಡೆದ ಹೊಡೆದ್ಬಿಟ್ಟ. ನನಗೆ ಮನಸ್ಸಿಗೆ ಸಹಿಸ್ಕೊಳಕ್ಕೆ ಆಗಲ್ಲ. ಅದಕ್ಕೆ ನಾನು ಕುಲ್ಲ ಹೇಳ್ಬಿಟ್ಟೆ ಅವ್ರಿಗೆ, ನನಗೆ ನಿಮ್ಮ ಮಗಳಂದ್ರೆ ಇಷ್ಟ, ನನಗೆ ಕೊಟ್ಟು ಮದುವೆ ಮಾಡಿಬಿಡ್ರಿ ಅಂತೇಳಿ. ಒಪ್ಕೊಂಡ್ರೆ ಅವ್ರೆ? ಅಷ್ಟು ಸುಲಭ ಒಪ್ಕೊಂತಾರೇನ ಅವ್ರು? ನಿಂಗೆಲ್ಲ ನಾವು ಕೊಡಂಗಿಲ್ಲ, ನಿಮ್ಮ ಜಾತಿ ಬೇರೆ ನಮ್ಮ ಜಾತಿ ಬೇರೆ ಅಂತೇಳಿ ಅದೊಂದು ಕಿಟಿ ಹಚ್ಬಿಟ್ಟಿದ್ರಪ್ಪ. ಆಗಿನ ಕಾಲದಾಗ ಭಾಳ ಇತ್ತಲ್ಲ ಜಾತಿ 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 ಅಂತೇಳಿ. ಹೌದೌದು, ಅದು ನಿಜಾನ. ಮತ್ತು ನಮ್ಮ ಮಮ್ಮಿ ಪಾಪಕ್ಕೆ ಕಾಲ್ ಮಾಡಿದೆ. ಅವ್ರು ಬಂದು ಅವ್ರು ಮೊದಲೇ ಹೇಳ್ತಿದ್ದೆ ನಾನು ಹಿಂಗೆ ಹೋಗ್ಬೇಕು, ಹುಡುಗಿ ಲವ್ ಮಾಡತ್ತೀನಿ, ನನಗೆ ಯಾರು ಹುಡುಗಿ ಹುಡುಕ್ಬೇಡ್ರಿ ಅಂತೇಳಿ. ಸೊ ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಕರೆದೆ. ಮತ್ತು ಅವ್ರು ಬಂದು ಇವ್ರ ಮಮ್ಮಿ ಪಾಪ ಜೊತೆ ಮಾತಾಡಿದ್ರು. ಇಲ್ಲ ನಮ್ಮ ಹುಡುಗ ಭಾಳ ಇಷ್ಟಪಡತ್ತ ನಿಮ್ಮ ಹುಡುಗಿಗೆ, ನಿಮ್ಮ ಹುಡುಗಿನೂ ಭಾಳ ಇಷ್ಟಪಡತ್ತ ನಮ್ಮ ಹುಡುಗ. ನಿಮ್ಮ ಹುಡುಗಿಗೆ ಏನೂ ಕಡಿಮೆ ಆಗ್ಲಾರ್ದ, ಏನೂ ನೋವಾಗಲಾರ್ದ ನಾವು ಚೋಟ ನೋಡ್ಕೊತೀವಿ. ನಮಗೂ ಆಸ್ತಿಯೊಳಗೆ ಏನೂ ಕಮ್ಮಿ ಇಲ್ಲ, ನಿಮ್ಗೆ ಎಷ್ಟು ಆಸ್ತಿ ಐತಿ ನಮಗೂ ಅಷ್ಟು ಆಸ್ತಿ ಐತಿ, ಅದಕ್ಕಿಂತ ಹೆಚ್ಚು ಐತಿ. ನಮ್ದಾದಂಥ ಬಿಸ್ನೆಸ್ ಅದಾವು ಓನ್. ನಿಮ್ಮ ಹುಡುಗಿಗೆ ಏನೂ ಕಷ್ಟ ಆಗ್ಲಾರ್ದ ನೋಡ್ಕೊತೀವಿ, ನಮ್ಮ ಹುಡುಗ ಕೊಟ್ಟು ಮದುವೆ ಮಾಡ್ರಿ ಅಂತ ಅಂದಿದ್ದಕ್ಕೆ ಅವ್ರು ಮಾತಾಡಿದ್ದಕ್ಕೆ ಆಮೇಲೆ ಒಪ್ಕೊಂಡ್ರು ಅವರು. ಆಮೇಲೆ ನಮ್ಮ ಮದ್ವೆ ಆತು. ಯಪ್ಪ ಈಗ ಅದು ಹೇಳ್ಬೇಕಾದ್ರೆ ಎಷ್ಟು ಈಸಿ ಅನಿಸ್ತೈತಿ. ಅವಾಗ ಅಲ್ಲಿದ್ದು ನಾವು ಅನುಭವಿಸ್ತಿರ್ತೀವಲ್ಲ, ನಮಗಷ್ಟು ಗೊತ್ತಿದೆ ಅವಾಗ ಎಷ್ಟು ಕಷ್ಟ ಇತ್ತು ಏನಂತೇಳಿ. ಅನುಭವಿಸ್ದಲ್ಲ ಗೊತ್ತಾಗ್ತಿತ್ತಲ್ಲ ಮತ್ತು ಮಮ್ಮಿ ಕಷ್ಟ ಏನಂತೇಳಿ. ನಮ್ಮದು ನೋಡಿ ನಮ್ಮ ಹುಡುಗಿ ಒಪ್ಕೊಂಡಾಳೆ. ಅಕ್ಕಿ ಅಂತೂ ಅವ್ರ ಮಮ್ಮಿ ಪಪ್ಪಾಗೆ ಹೇಳಕ್ಕೆ ಧೈರ್ಯ ಇಲ್ಲ ಅಂತ ನಾವ ಹೋಗಿ ಹೆಣ್ಣು ಕೇಳೋ ಶಾಸ್ತ್ರ ಮಾಡ್ಬೇಕಷ್ಟೆ. ಈಗ ಅಲ್ಲ, ನಮ್ಮ ಕಾಲೇಜ್ ಮುಗಿದು ನಮ್ದು ಜಾಬ್ ಬರ್ತದೆ ಆವಾಗ. ಅದೊಂದು ಕೆಲಸ ಐತಿ ನಮ್ದೀಗ. ಮತ್ತೆ ಎಲ್ಲ ಈಗ ನೀವ ನಡ್ಸ್ಕೊಡ್ಬೇಕು, ನಮ್ಮನ್ನು ಒಂದು ಮಾಡೋ ಜವಾಬ್ದಾರಿ ನಿಮ್ದ ಈಗ. ನನಗಂತೂ ತ್ರಿವೇಣಿ ಭಾಳ ಇಷ್ಟ ಆಗ್ಯಾಳ. ಅಕ್ಕಿ ನಾನು ಸೊಸಿ ಆಗ್ತಾಳಂದ್ರೆ ನಾ ಏನು ಮಾಡೋಕ್ಕೂ ರೆಡಿನ. ಮತ್ತೆ ನನ್ನ ಸೊಸಿ ನನಗೆ ಯಾವಾಗ ಬಿಟ್ಟಿ ಮಾಡಿಸ್ತೀಪಾ? ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಮನ್ಯಾಗ ಲಂಚ್ ಪಾರ್ಟಿ ಮಾಡೋಣ ಅಂತ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ತೀನಿ. ಆಕಿನೂ ಬರ್ತಾಳ ಅವಾಗ ನೋಡಂತ್ರಿ. ಮತ್ತೆ ಹಳ್ಳಿ ಹೆಂಗೈತಿ? ಹಳ್ಳಿ ಒಳಗೆ ಮಜಾ ಬಂತಂತೆ ಭಾಳ, ಮರ್ತ ಹೋಗ್ಬಿಟ್ಟಿದೆ ಅಂತ ನಮಗೆ. ಅದನ್ನ ಏನು ಕೇಳ್ರಿ ಬಿಡ್ರಿ ಪಪ್ಪ ನೀವು. ನನಗಂತೂ ಇಷ್ಟಂದ್ರೆ ಇಷ್ಟು ಮಜಾ ಬಂತ ಹಳ್ಳಿ ಒಳಗೆ. ಹಬ್ಬ ಸ್ವರ್ಗಕ್ಕೆ ಮೂರ ಬಾಗಿಲ್ ನೋಡು ಹಂಗಿತ್ತದ. ಏನು ಪೀಸ್ ಆಫ್ ಮೈಂಡ್ ಪಪ್ಪ. ಅಲ್ಲಿ ಏನು ಟೆನ್ಷನ್ ಇರಂಗಿಲ್ಲ, ಆರಾಮ್ಸೆ ಇರ್ಬೋದು ನಾವು. ಇಲ್ಲಿ ಇದ್ದಿದ್ದು ನಮಗೆ ಬೇಜಾರಾಗಿ ಭಾಳ ಟೆನ್ಷನ್ ಆದಾಗ ಅಲ್ಲಿ ಹೋಗಿ ಆರಾಮ್ಸಿರಿ ಇದ್ದು ಬರಕ್ಕೆ ಮಸ್ತ್ ಐತಲ್ಲಿ. ಹೌದು, ತ್ರಿವೇಣಿ ಮನ್ಯಾಗಿನವ್ರು ಇಷ್ಟು ಚಲೋ ಅದಾರ. ನಾವು ಅಲ್ಲಿ ಹೋದ್ಮೇಲೆ ನಾವು ಒಬ್ರ ಮನೆಗೆ ಇನ್ನೊಬ್ರ ಮನೆಗೆ ಗೆಸ್ಟಾಗಿ ಹೋಗಿವಂತ ಅನಿಸ್ಲೇ ಇಲ್ಲ. ನಾವು ಅವ್ರ ಮನ್ಯಾಗ ಒಬ್ರು ಅನ್ನೋರಂಗೆ ನೋಡ್ಕೊಂಡ್ರು ನೋಡೋರು. ನಮ್ಗೆ ತಿನ್ನಕ್ಕೆ ಕಮ್ಮಿ ಮಾಡಿಲ್ಲ, ಉಣ್ಣಕ್ಕೆ ಕಮ್ಮಿ ಮಾಡಿಲ್ಲ, ಇರಕ್ಕೆ ಕಮ್ಮಿ ಮಾಡಿಲ್ಲ, ಎಲ್ಲದ್ರಾಗೂ ಚಲೋ ತಂಗ ನೋಡ್ಕೊಂಡಾರ. ಅವ್ರ ಅಜ್ಜ ಅಜ್ಜಿನೂ ಮಸ್ತ್ ಅದಾರ. ಅವ್ರ ಪಪ್ಪ ಮಮ್ಮಿ ಅವ್ರ ತಂಗಿ ಒಬ್ಬಕ್ಕೆದಾಳ, ಇಷ್ಟು ಮಾತಾಡ್ತಾಳಕ್ಕಿ. ಯಪ್ಪ ಆಕಿನ ಮಾತು ಕೇಳ್ಬಿಟ್ರೆ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ, ಅಷ್ಟು ಮಾತಾಡ್ತಾಳಕ್ಕಿ. ಅವ್ರ ಇಡೀ ಮನೆಗೆ ಆಕೆ ಒಬ್ಬಕ್ಕೆ ಬಾಸ್ ನೋಡಿ ಹಂಗದ. ಅವ್ರ ಅಜ್ಜ ಅಜ್ಜಿಗೆ ಹೆಸರಿಟ್ಟು ಕರಿತಾಳಕ್ಕಿ. ಅವ್ರ ಅಜ್ಜಿಗಂತೂ ಇಷ್ಟು ಗೋಳ ಇಕ್ಕೊಂತಾಳಕ್ಕಿ, ಬೇಡ ಒಂಥರ ಫ್ರೆಂಡ್ ಗತೆ ನೋಡ್ತಾ ಅವ್ರ ಅಜ್ಜಿಗೆ. ಶಂಕ್ರಿ ಬಾ ಇಲ್ಲಿ, ಅಯ್ಯೋ ಶಂಕ್ರಿ ಅನ್ನೋ ಟ್ಯೂನ್ ಐತಲ್ಲ ಮಸ್ತ್ ಐತದ. ಆದ್ರೆ ಅವ್ರು ತುಂಬಿದ ಮನೆ ನೋಡಿ ನಂಗೆ ಭಾಳ ಖುಷಿ ಆಯ್ತು. ಮತ್ತು ಒಣಗಿನವ್ರು ಹಂಗೆ ಅಕ್ಕಪಕ್ಕದ ಜನ ಅವ್ರ ಮನೆಗೆ ಬರ್ತಾರೆ, ಇವ್ರು ಅವ್ರ ಮನೆಗೆ ಹೋಗ್ತಾರೆ. ಒಂಥರ ಫ್ಯಾಮಿಲಿ ಇದ್ದಂಗೆ ಅವ್ರು, ಬೇರೆ ಬೇರೆ ಮನೆದವ್ರು ಅಂತ ಅನ್ಸಂಗೆ ಇಲ್ಲ. ಇಲ್ಲಿ ನೋಡು ನಮ್ಮ ಮನೆಗೆ ನಾವು ಇರ್ಬೇಕು, ಅವ್ರ ಮನೆಗೆ ಅವ್ರೇ ಇರ್ತಾರೆ. ಹಳ್ಳಿ ಒಳಗೆ ಹಂಗಪ್ಪ, ಅಕ್ಕಪಕ್ಕ ಜನ ಎಲ್ಲರೂ ಅಕ್ಕಂಗೆ ಇರತ್ತೆ ಇರ್ತಾರೆ. ಅವ್ರ ಮನೆಗೆ ಇವ್ರು ಹೋಗ್ತಾರೆ, ಇವ್ರ ಮನೆಗೆ ಅವ್ರು ಹೋಗ್ತಾರೆ. ಅದಕ್ಕೆ ಅಲ್ಲ ಹಳ್ಳಿ ಒಳಗೆ ಇರಕ್ಕೆ ಇಷ್ಟಪಡ್ತಾರೆ. ಸ್ವಲ್ಪ ಜನ ಇಷ್ಟ ಪಡಂಗಿಲ್ಲ, ಯಾಕಂದ್ರೆ ಅಲ್ಲಿ ಅಷ್ಟು ಕೆಲಸ ಸಿಗಂಗಿಲ್ಲ. ಮತ್ತು ಕೆಲಸ ಸಂಬಂಧ ಆದ್ರೂ ಇಲ್ಲಿ ಬರ್ಬೇಕಲ್ಲ. ನೀವು ಬರೀ ಹೋಗೋಣ ಅಂತ ಚಲೋ ಇಷ್ಟು ಚಲೋ ಅನಿಸ್ತೈತಲ್ಲ ಇರಾಕ. ಇಲ್ಲಿರೋ ಎಲ್ಲ ಟೆನ್ಷನ್ ಬಿಟ್ಟು ಅಲ್ಲಿ ಆರಾಮ್ಸೆ 2 ದಿನ ಇದ್ದು ಬರ್ಬೋದು. ಹಂಗೆ ಮಾಡ್ಬೇಕು ತಡಿಪಾ. ನನಗೂ ಈ ಆಫೀಸ್ ಟೆನ್ಷನ್, ಅದು ಟೆನ್ಷನ್, ಇದು ಟೆನ್ಷನ್ ತಗೊಂಡು ಸಾಕಾಗ್ಬಿಟ್ಟೈತಿ. ನನಗೂ ಎಲ್ಲರ ಹೋಗಿ 1-2 ದಿನ ಆರಾಮ್ಸೆ ಇದ್ದು ಬರ್ಬೇಕು. ಕರ್ದಾರ ಅವ್ರ ಫಸ್ಟ್ ಅವ್ರ ಮನೆಗೆ ಬರಲಿ, ಆಮೇಲೆ ಇನ್ನೊಂದ್ಸಲ ಅವ್ರ ಮನೆಗೆ ಹೋಗಿ ಬರೋಣ ಅಂತ. ಆ ತ್ರಿವೇಣಿ ಮಮ್ಮಿ ಅಂತ ಇಷ್ಟು ಟೇಸ್ಟಿ ಅಡುಗೆ ಮಾಡಿ ತಿನ್ಸಿದ್ರೆ ನಮ್ಗೆ. ಯಪ್ಪ 2 ದಿನದೊಳಗೆ ಮತ್ತೆ ನಾನು ವೇಟ್ ಜಾಸ್ತಿ ಆಗಿಬಿಟ್ಟಿತ್ತು. ಬುತ್ತಿನೂ ಕೊಟ್ಟು ಕಳ್ಸಾರ ಅವ್ರು, ನೀವು ಇಬ್ಬರು ತಿನ್ಲಿ ಅಂತೇಳಿ ಮಾಡಿ. ಬೆಳಗ್ಗೆ ಎದ್ದು ಪಾಪ ಎಲ್ಲ ಅಡುಗೆ ಮಾಡಿ ಮತ್ತೆ ಇನ್ನೇನೋ ಖರ್ಚಿಕಾಯನೆ ಮಾಡ್ಕೊಂಡು ಪಾಪ ಇಷ್ಟು ಅಡುಗೆ ಮಾಡ್ಕೊಟ್ಟು ಕಳ್ಸಾರ. ನಮ್ಮ 4 ಜನಕ್ಕೆ. ಅಯ್ಯೋ ಉಷ್ಟುಕೊಂಡು ಒಬ್ರ ಮಾಡ್ಯಾರ, ಬ್ಯಾಡ ಅನ್ಬೇಕಿಲ್ಲ ನೀವು. ಬೆಳಗ್ಗೆ ಅದೆಲ್ಲ ಕಟ್ಟಿ ಇಟ್ಟು ಮುಗಿಸಾರ ಅವ್ರು ಮತ್ತೆ ಬ್ಯಾಡ ಅನ್ಬೇಕಂತ. ಭಾಳ ಮೆಹನತ್ ಇರ್ಬೇಕಲ್ಲ ಅವ್ರು. ಕೇಳ್ತೀನಿ ಭಾಳ ಮೆಹನತ್ ಮಾಡ್ತಾರ ಅವ್ರು, ಅದು ಅಷ್ಟು ಚಲೋನು ಅದಾರ. ಇನ್ನೊಂದು ಮಾತು, ನಮ್ಮ ಸೂರಜ್ದು ಲವ್ ಸಕ್ಸಸ್ ಆಯ್ತು, ಇನ್ನು ಪ್ರೇಮ್ದು ಲವ್ ಸಕ್ಸಸ್ ಆಯ್ತು. ಏನ್ ನೀವು ಲವ್ ಪ್ರಪೋಸ್ ಮಾಡಕ್ಬೇಕಂತ ಹೋಗಿದ್ರೆ ಊರಿಗಲ್ಲಿ? ಹಂಗಾಗಿಲ್ಲದ ಫಸ್ಟ್ ಡೇ ಹೋಗಿದ್ದಿ ನಾನು. ಪ್ರೀತಿಗೆ ಪ್ರಪೋಸ್ ಮಾಡಿದ, ಅವ್ರಿಬ್ಬರು ಲವ್ ಸಕ್ಸಸ್ ಆತಲ್ಲಿ. ಇನ್ನು ನೆಕ್ಸ್ಟ್ ಡೇ ನಾನು ಮತ್ತೆ ಸೂರಜ್ ಪ್ರಪೋಸ್ ಮಾಡಿದ್ವಿ. ನಾವಿಬ್ರು ಒಮ್ಮಕ್ಳು ಪ್ರಪೋಸ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಇಬ್ಬರು ಸೂರಜ್ ದೀಪನ್ ಲವ್ ಸ್ಟೋರಿ, ಆಮೇಲೆ ನನ್ನ ತ್ರಿವೇಣಿ ಲವ್ ಸ್ಟೋರಿ, ಹಿಂಗೆ ಸ್ಟಾರ್ಟ್ ಆಯ್ತು ನಮ್ದು. ಒಟ್ಟು ನಮ್ಮ 3 ಫ್ರೆಂಡ್ಸ್ದು ಲವ್ ಸಕ್ಸಸ್ ಆಯ್ತು. ದೊಡ್ಡ ಪಾರ್ಟಿ ಮಾಡ್ಬೇಕೀಗ ನಾವು. ದೊಡ್ಡ ಸಾಧನೆ ಮಾಡಿ ಬಂದ್ರು ಕತೆ. ಮಾಡ್ರಿ ಆದ್ರೂ ಪ್ರೀತಿಯಲ್ಲಿ ಗೆದ್ದು ಬಂದಿರಲ್ಲ, ಮಾಡ್ರಿ ಪಾರ್ಟಿ ಮಾಡ್ರಿ. ಹರ ಸಾಹಸ ಮಾಡಿ ಬಂದಾರಪ್ಪ ಮತ್ತೆ ನಿಮ್ಮ ಮಕ್ಕಳು. ಮತ್ತೆ ಅಷ್ಟು ಸುಲಭನ ಇದೆಲ್ಲ ಆಗ್ಬೇಕಂತಂದ್ರೆ. ಸರಿ ತಗೋರಿ, ನಾ ಫ್ರೆಶ್ ಅಪ್ ಆಗಿ ಬರ್ತೀನಂತ. ಮಮ್ಮಿ ಅದು ಬುತ್ತಿ ಗಂಟೆ ಅದು ಬಿಡಿಸಿ ಇಡಂದಿದ್ರು ನೋಡಿ ಆಂಟಿ, ಬಿಡಿಸಿಡೋದು. ನಾನು ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ನಾನು ಕಾರ್ ಓಡಿಸಿ ಸುಸ್ತಾಗೈತಿ. ಮತ್ತೆ ತ್ರಿವೇಣಿಗೆ ಫೋನ್ ಮಾಡ್ಬೇಕು, ಆಕೆ ಊರಿಗೆ ತಲುಪ ಮ್ಯಾಗ ಫೋನ್ ಮಾಡಂತ ಹೇಳಿದ್ಲು ಅದಕ್ಕೆ. ಸರಿ ತಗೋ, ಹುಡುಗಿ ಫೋನ್ ಮಾಡ್ಬೇಕಂತ ಹೇಳಿ. ಹಂಗೇನಿಲ್ಲ, ಆಕೆ ಊರಿಗೆ ತಲುಪ ಮ್ಯಾಗ ಫೋನ್ ಮಾಡಂದಿದ್ಲು ಅದಕ್ಕೆ.
ಕ್ಯಾರಿ ಆನ್ ಮೈ ಸನ್, ಕ್ಯಾರಿ ಆನ್. ಥ್ಯಾಂಕ್ಸ್ ಡ್ಯಾಡ್, ಯು ಓನ್ಲಿ ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್. ನನ್ನ ಮಗ ಖುಷಿ ಇರೋದು ನೋಡಿ ನನಗೂ ಭಾಳ ಖುಷಿ ಆಗತೈತೆ ನೋಡಿ. ನಮ್ಗರ ಯಾರದಾರ್ರಿ ಅವನೊಬ್ಬನ್ ಬಿಟ್ರೆ ಅವ್ನ ಖುಷಿನ ನಮ್ಮ ಖುಷಿ ಅಲ್ಲ. ಅವ್ನು ಯಾವಾಗಲೂ ಖುಷಿಯಾಗಿರ್ಬೇಕನ್ನೋ ಆಸೆನ ನನಗೂ. ಅವ್ನು ಲವ್ ಸ್ಟೋರಿ ಮಾತಾಡ್ತಾ ನಮ್ಮ ಲವ್ ಸ್ಟೋರಿನೂ ಬಂದ್ಬಿಡ್ತು. ಹಳೆ ನೆನಪುಗಳೆಲ್ಲ ತಾಜಾ ಆಗ್ಬಿಟ್ಟು. ಹೌದು, ನಂಗೆ ಅದು ಹೇಳೋಬೇಕಾದ್ರೆ ನಮ್ಗೆ ಹಳೇದೆಲ್ಲ ನೆನಪಾಗ್ತಿತ್ತು. ಯಪ್ಪ ಎಷ್ಟು ಕಷ್ಟಗಳು ದಾಟ್ಕೊಂಡು ಬಂದಿದ್ವಿ ನಾವು ಅಂತೇಳಿ. ಆದರೆ ಮದುವೆ ಆಗೋ ಮಟ್ಟ ಅಷ್ಟೇ ಇತ್ತು ನಮಗೆ. ಮದುವೆ ಆದ್ಮೇಲೆ ಮತ್ತೆ ಆರಾಮಾಗಿದ್ವಲ್ಲ, ಅವಾಗೇನು ಪ್ರಾಬ್ಲಮ್ ಇದ್ದಿಲ್ಲ. ಹಂಗೆ ಮದುವೆ ಆಗೋ ಮಟ್ಟ ಅಷ್ಟೇ ಪ್ರಾಬ್ಲಮ್, ಮದುವೆ ಆದ್ಮೇಲೆ ಮತ್ತೇನು ಪ್ರಾಬ್ಲಮ್ ಆಗಿಲ್ಲ. ಆದ್ರೆ ಥ್ಯಾಂಕ್ ಯು ಪಾ, ಇಷ್ಟು ವರ್ಷ ನನ್ನ ಸಾಥ್ ಬಿಡ್ಲಾರ್ದಂಗೆ ಖುಷಿ ಅಂತ ನಗನಗ್ತಾ ಇಂತ ನನ್ನ ಜೊತೆ ಇದೆಯಲ್ಲ, ಅಷ್ಟೇ ಸಾಕು ನನಗೆ. ಅದ್ರಾಗೇನು ಥ್ಯಾಂಕ್ಸ್ ರೀ, ನಿಮ್ಮನ್ನು ಅಷ್ಟು ಇಷ್ಟಪಟ್ಟಿದ್ದೆ ನಾನು. ಜೀವನದೊಳಗೆ ಯಾರು ಇಷ್ಟಪಡ್ಲಾರ್ದಷ್ಟು ಅಷ್ಟು ಇಷ್ಟಪಟ್ಟಿದ್ದೆ ನಾನು. ನಿಮಗೆ ನಿಮ್ಮನ್ನ ಹೆಂಗೆ ಕಳ್ಕೊಳಕ್ಕಾಗ್ತಿತ್ತು? ಏನೋ ಸಣ್ಣ ಪುಟ್ಟ ಜಗಳ ಬರ್ತಾವೆ, ಗಂಡ ಹೆಂಡತಿ ಅಂದಮೇಲೆ ಇದ್ದಿದ್ದಾವೆ, ಹಂಗೆ ಅಂತೇಳಿ ಬಿಟ್ಟು ಹೋಗೋಕ್ಕಾಗುತ್ತಾ? ಮದ್ವೆ ಅನ್ನೋ ಬಂಧನ ಒಳಗೆ ನಾವು ಬಿದ್ವಿ ಅಂದ್ರೆ ಸಾಯೋ ಮಟ್ಟದ ಜೊತೆಗಿರ್ಬೇಕಲ್ಲ, ಕಷ್ಟ ಆಗಲಿ ಸುಖ ಆಗಲಿ. ಇಷ್ಟೇ ಏನಾದರೂ ನೀ ನನ್ನ ಜೊತೆ ಅದೆಲ್ಲ ಅಷ್ಟು ಸಾಕು ನನಗೆ.